ನಮಸ್ತೆ ಕುಟುಂಬದವರೇ, ಹೆಚ್ಚುವೆ ಕುಟುಂಬಕ್ಕೆ ನಿಮಗೆ ಮತ್ತೊಮ್ಮೆ ಸ್ವಾಗತ. ಇವತ್ತಿನ ಸ್ಪೆಷಲ್ ಏನಂತೀರಾ? ಕಟ್ ಬುತ್ತಿ ಕಣ್ರಿ, ಬಿಳಿ ಬುತ್ತಿ ಅಂತಲೂ ಕರೀತಾರೆ. ಬನ್ನಿ ಮತ್ತೆ ತಡ ಹೇಗೆ ಮಾಡೋದು ನೋಡ್ಕೊಳ್ಳೋಣ. ಮೊದಲಿಗೆ ಒಂದು ಮಿಕ್ಸಿ ಜಾರಿಗೆ ನಾವಿಲ್ಲಿ 1 ಚಮಚದಷ್ಟು ಸಾಸಿವೆ, 1 ಇಂಚು ಶುಂಠಿ, 15 ಬೆಳ್ಳುಳ್ಳಿ, 1 ಲವಂಗ, 4 ಏಲಕ್ಕಿ ಮತ್ತು 15 ಕಾಳುಮೆಣಸು ಹಾಕಿ ರುಬ್ಕೊಳ್ಳೋಣ. ಅದಾದಮೇಲೆ ನಾವಿಲ್ಲಿ 1 ಸೇರು ಅಂದರೆ 4 ಪಾವನಷ್ಟು ಅಕ್ಕಿನ ತಗೊಳ್ತಾ ಇದ್ದೀವಿ. ಇದನ್ನು ನಾವು ಚೆನ್ನಾಗಿ 2 ರಿಂದ 3 ಬಾರಿ ತೊಳಿಬೇಕು ಸ್ನೇಹಿತರೆ. ಇದನ್ನು ಚೆನ್ನಾಗಿ ತೊಳೆದ ನಂತರ ಎತ್ತಿಟ್ಕೊಳ್ಳೋಣ. ಅದಾದಮೇಲೆ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಕುಕ್ಕರ್ಗೆ 3 ಚಮಚದಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ವಿ. ಅದಾದಮೇಲೆ 1 ಚಮಚದಷ್ಟು ಸಾಸಿವೆ ಚಟಪಟ ಅಂದಮೇಲೆ 2 ಎಸಳಷ್ಟು ಕರಿಬೇಲೆನ ಹಾಕ್ಕೊಳ್ತಾ ಇದ್ವಿ. ಇದು ಕೂಡ ಚಟಪಟ ಅಂದಮೇಲೆ 2 ಈರುಳ್ಳಿ ಸಣ್ಣದಾಗಿ ಹೆಚ್ಚಿದ್ರು ಅದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ, ಗೋಲ್ಡನ್ ಕಲರ್ಗೆ ಬರಲಿ. ಅದಾದಮೇಲೆ ಈಗ ತಾನೇ ಏನು ಅಕ್ಕಿ ತೊಳೆದಿದ್ದಿಲ್ಲ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಅದಾದಮೇಲೆ ಏನು ಈಗಷ್ಟೇ ರುಬ್ಕೊಂಡಿದ್ವಲ್ವ ಮಸಾಲ, ಅದನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಳೋಣ. ನಾವಿಲ್ಲಿ 9 ಲೋಟದಷ್ಟು ನೀರನ್ನು ಹಾಕ್ಕೊಳ್ಬೇಕು, ಆವಾಗ ಕಟ್ಬುತ್ತಿ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಅದಾದಮೇಲೆ 1 ಬಟ್ಲಷ್ಟು ಹಾಲು, 1 ಬಟ್ಲಷ್ಟು ಮೊಸರನ್ನ ಕೂಡ ಸೇರಿಸ್ಕೊಳ್ಬೇಕು ಸ್ನೇಹಿತರೆ. ಅದಾದಮೇಲೆ ನಾವು ಕುಕ್ಕರ್ನ ಮುಚ್ಚಿ 2 ವಿಷಲ್ನ ಕೂಗಿಸ್ಕೋಬೇಕು. ವಿಷಲ್ ಆರಿದ ಮೇಲೆ ಬಿಸಿ ಬಿಸಿ ಇರುವಾಗಲೇ ಈ ಥರ ಕೊಳಪೆಯ ಸಹಾಯದಿಂದ ನಾವು ಚೆನ್ನಾಗಿ ಇದನ್ನು ಕೂಡಿಸ್ಕೋಬೇಕು. ಇದು ಸ್ಮ್ಯಾಶ್ ಆಗಬೇಕು, ಅದಕ್ಕೋಸ್ಕರ ಇದು ಸ್ವಲ್ಪ ಸ್ಮ್ಯಾಶ್ ಆಗಿ ಸ್ವಲ್ಪ ಬೆಚ್ಚಗಿದ್ದಾಗಲೇ ನಾವು ಈ ಥರ ಉಂಡೆನ ಕಟ್ಕೋಬೇಕು. ಬುತ್ತಿ ಕಟ್ಕೊಳೋದು ಅಂತಾರೆ ಇದನ್ನು. ದುಂಡಿಗೆ ಕಟ್ಕೊಳ್ಳೋಣ. ನಿಮಗೆ ಉಂಡೆ ಶೇಪಲ್ಲಿ ಬೇಡ ಅಂತೇಳಿದ್ರೆ ಹಾಗೇನೂ ಕೂಡ ನೀವು ಪುರ್ ಚಟ್ನಿ ಜೊತೆಗೆ ಹಚ್ಕೊಂಡು ತಿನ್ಬೋದು ಸ್ನೇಹಿತರೆ. ಇನ್ನೇನು ಬಿಸಿ 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 ಕಟ್ಬುತ್ತಿ ಕಡಲೆ ಚಟ್ನಿ ಜೊತೆಗೆ ಸವಿಲು ಸಿದ್ಧವಾಗಿದೆ ಸ್ನೇಹಿತರೆ. ಇದಂತೂ ತುಂಬ ಯಮ್ಮಿಯಾಗಿ ಬಂದಿತ್ತು ರೆಸಿಪಿ. ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿಂದರು. ಈ ವಿಡಿಯೋ ಹೇಗೆ ಬಂದಿತ್ತು ಅಂತ ಕಮೆಂಟ್ನ ಮೂಲಕ ತಿಳಿಸಿ. ಮತ್ತೊಂದು ವಿಡಿಯೋದೊಂದಿಗೆ ನಾವು ನಿಮ್ಮ ಮುಂದೆ ಬರುತ್ತೇವೆ. ಕೀಪ್ ಸಪೋರ್ಟಿಂಗ್ ಗಾಯ್ಸ್. ಥ್ಯಾಂಕ್ ಯು. ಬಾಯ್.